ಫ್ರೆಂಡ್ಸ್, ಇಂದು ನಾವು ಕರ್ನಾಟಕದ ಹೆಮ್ಮೆಯ ಜಿಲ್ಲೆಗಳಲ್ಲಿ ಒಂದಾದ ಪಂಚಗಿರಿಗಳ ನೆಲವೀಡು ಎಂದೇ ಪ್ರಖ್ಯಾತಿ ಪಡೆದಿರುವ ಚಿಕ್ಕಬಳ್ಳಾಪುರ ಜಿಲ್ಲೆಯ ಬಗ್ಗೆ ತಿಳಿದುಕೊಳ್ಳುತ್ತಾ ಹೋಗೋಣ. ಬೆಂಗಳೂರಿನಿಂದ ಕೇವಲ 56 ಕಿಲೋಮೀಟರ್ ದೂರದಲ್ಲಿರುವ ಈ ಜಿಲ್ಲೆಯು ಇತಿಹಾಸ, ಸಾಹಿತ್ಯ, ವಿಜ್ಞಾನ ಮತ್ತು ಪ್ರಕೃತಿ ಸೌಂದರ್ಯದ ಅಪೂರ್ವ ಸಂಗಮವಾಗಿದೆ. ವಾಸ್ತವವಾಗಿ ಈ ಜಿಲ್ಲೆಯ ಭೌಗೋಳಿಕ ಸ್ಥಾನವು ಈ ಜಿಲ್ಲೆಯನ್ನು ಬೆಂಗಳೂರು ನಗರದ ಪೂರ್ವಭಾಗಿ ಪ್ರವೇಶ ದ್ವಾರವಾಗಿ ಪರಿಣಿತ ಕೌಶಲ್ಯವನ್ನು ನೀಡಿದೆ. ಕರೀಂ ನಗರ ರಸ್ತೆ ಮಾರ್ಗದ ಮೂಲಕ ಕರ್ನಾಟಕ, ತೆಲುಗು ಮತ್ತು ತಮಿಳುನಾಡು ಪ್ರದೇಶಗಳನ್ನು ಸೇರಿಸುವ ಸ್ವರ್ಗದ ಸ್ಥಳವಾಗಿದೆ. ಈ ಜಿಲ್ಲೆಯು ಸಾಂಸ್ಕೃತಿಕ ವಿನಿಮಯದ ಚಿಹ್ನೆಯಾಗಿದೆ. ಹಿಂದೆ ಕೋಲಾರ ಜಿಲ್ಲೆಯ ಭಾಗವಾಗಿದ್ದ ಈ ಪ್ರದೇಶವನ್ನು ಆಗಸ್ಟ್ 23, 2007ರಂದು ಕರ್ನಾಟಕದ ಹೊಸ ಜಿಲ್ಲೆಯಾಗಿ ಘೋಷಿಸಲಾಗಿತ್ತು. ಇದು ಒಂದು ಐತಿಹಾಸಿಕ ಆಯೋಜನೆಯಾಗಿದ್ದು, ಈ ಜಿಲ್ಲೆಯು ಸ್ವತಂತ್ರ ನೆಲೆಯಾಗುವ ಮೂಲಕ ಸ್ಥಳೀಯ ಅಭಿವೃದ್ಧಿ ಪ್ರಕ್ರಿಯೆಯನ್ನು ವೇಗವಾಗಿ ಮುಂದುವರಿಸಲು ಸಹಾಯ ಮಾಡಿದೆ. ಸುಮಾರು 4244 ಚದರ ಕಿಲೋಮೀಟರ್ ವಿಸ್ತೀರ್ಣವನ್ನು ಹೊಂದಿರುವ ಈ ಜಿಲ್ಲೆಯು ಇಂದು ಶಿಕ್ಷಣ ಕಾಶಿ ಮತ್ತು ಪ್ರವಾಸಿಗರ ನೆಚ್ಚಿನ ತಾಣವಾಗಿ ಬೆಳೆದಿದೆ. ಫ್ರೆಂಡ್ಸ್, ಈ ನಗರಕ್ಕೆ ಚಿಕ್ಕಬಳ್ಳಾಪುರ ಎಂಬ ಹೆಸರು ಹೇಗೆ ಬಂತು ಎಂಬ ಪ್ರಶ್ನೆ ನಮಗೆ ಕಾಡುತ್ತದೆ. ಅದಕ್ಕೆ ಉತ್ತರ, ಕನ್ನಡದಲ್ಲಿ ಚಿಕ್ಕ ಎಂದರೆ ಸಣ್ಣದು, ಬಳ್ಳ ಎಂದರೆ ಧಾನ್ಯಗಳನ್ನು ಅಳೆಯಲು ಬಳಸುವ ಸಾಧನ, ಹಾಗೂ ಪುರ ಎಂದರೆ ಪಟ್ಟಣ. ಸಾಂಸ್ಕೃತಿಕವಾಗಿ ಮತ್ತು ಅರ್ಥಶಾಸ್ತ್ರೀಯವಾಗಿ ಸಮೃದ್ಧಿ ಎನ್ನುವುದು ಈ ಪದದ ಸೂಚಕವಾಗಿರುತ್ತದೆ. ಅದನ್ನೆಲ್ಲ ಒಟ್ಟಿಗೆ ಸೇರಿಸಿ ಈ ನಗರಕ್ಕೆ ಚಿಕ್ಕಬಳ್ಳಾಪುರ ಎಂಬ ಹೆಸರು ಬಂದಿದೆ. ಪ್ರಾಚೀನ ಕಾಲದಿಂದಲೂ ಇದು ಕೃಷಿಯ ಕೇಂದ್ರವಾಗಿದ್ದು, ಇಲ್ಲಿ ಧಾನ್ಯಗಳನ್ನು ಅಳೆಯಲು ಸಣ್ಣ ಅಳತೆ ಗೋಲುಗಳನ್ನು ಬಳಸುತ್ತಿದ್ದರಿಂದ ಈ ಹೆಸರು ಬಂದಿದೆ ಎನ್ನಲಾಗುತ್ತಿದೆ. ಈ ನಗರದ ಸ್ಥಾಪನೆಯ ಹಿಂದೆ ಒಂದು ರೋಚಕ ಕಥೆ ಇದೆ. ಅವತಿಯ ಮಲ್ಲ ಬೈರೇಗೌಡರ ಪುತ್ರ ಮರಿಗೌಡರು ಒಮ್ಮೆ ಕೋಡಿ ಮಂಚೇನಹಳ್ಳಿ ಅರಣ್ಯದಲ್ಲಿ ಬೇಟೆಯಾಡುತ್ತಿದ್ದಾಗ ಒಂದು ಪುಟ್ಟ ಮೊಲ ಬೇಟೆ ನಾಯಿಗಳಿಗೆ ಹೆದರದೆ ಎದುರಿಸಿ ನಿಂತಿರುವುದನ್ನು ನೋಡುತ್ತಾರೆ. ಇದು ಕೇವಲ ಒಂದು ಸಾಮಾನ್ಯ ಸಂಭವವಲ್ಲ, ಆದರೆ ಸಾಮಾಜಿಕ ನೈತಿಕತೆ ಮತ್ತು ಧರ್ಮದ ಗುಣ ಪ್ರಕಾರವಾಗಿತ್ತು. ಈ ಭೂಮಿಯ ಶೌರ್ಯಕ್ಕೆ ಮಾರು ಹೋದ ಅವರು ವಿಜಯನಗರದ ಅರಸರ ಅನುಮತಿಯನ್ನು ಪಡೆದು ಇಲ್ಲಿ ಕೋಟೆ ಮತ್ತು ನಗರವನ್ನು ನಿರ್ಮಿಸಿದ್ದರು. ಹೀಗಾಗಿಯೇ ಈ ಕೋಟೆಯ ಕಥೆಯು ಸುಮಾರು 16ನೇ ಮತ್ತು 17ನೇ ಶತಮಾನದ ಮೈಲುಗಳ ಮಧ್ಯೆ ಹರಡಿದೆ. ನಂತರದ ದಿನಗಳಲ್ಲಿ ಈ ಪ್ರದೇಶವು ಮೈಸೂರಿನ ಒಡೆಯರಾದ ಹೈದರಾಲಿ ಮತ್ತು ಟಿಪ್ಪು ಸುಲ್ತಾನರ ಆಳ್ವಿಕೆಗೆ ಒಳಪಟ್ಟಿತ್ತು. ಟಿಪ್ಪು ಸುಲ್ತಾನರ ಸೈನ್ಯ ನಿರ್ವಹಣೆ ಮತ್ತು ಕೋಟೆಯ ಆರಂಭದ ಮುಖ್ಯ ಕೇಂದ್ರವಾಗಿದೆ ಈ ಸ್ಥಾನ. ಬ್ರಿಟಿಷರ ವಿರುದ್ಧದ ಹೋರಾಟದಲ್ಲಿಯೂ ಈ ಜಿಲ್ಲೆಯ ಪಾತ್ರ ಅಪಾರ. ಮೈಸೂರು ಯುದ್ಧಗಳ ಸಂದರ್ಭದಲ್ಲಿ ಇಲ್ಲಿ ನಡೆದ ಸಮರಗಳು ಒಂದು ಅಧ್ಯಾಯವಾಗಿ ನಿಲ್ಲುತ್ತದೆ. ಇನ್ನು ಫ್ರೆಂಡ್ಸ್, ಚಿಕ್ಕಬಳ್ಳಾಪುರವನ್ನು ಪಂಚಗಿರಿ ಎಂದು ಕರೆಯಲು ಕಾರಣ ಇಲ್ಲಿ ಇರುವ 5 ಪ್ರಮುಖ ಬೆಟ್ಟಗಳು. ಅವುಗಳು ನಂದಿಗಿರಿ, ಚಂದ್ರಗಿರಿ, ಸ್ಕಂದಗಿರಿ, ಬ್ರಹ್ಮಗಿರಿ ಮತ್ತು ಹೇಮಗಿರಿ. ಈ ಪಂಚಮುಖಿ ಪರ್ವತ ರೇಖೆಯು ಹಿಂದೂ ಮತ್ತು ಸನಾತನ ಧರ್ಮದ ಸಂಸ್ಕೃತಿಯ ಪ್ರತಿಬಿಂಬವಾಗಿದೆ. ಇವುಗಳಲ್ಲಿ ವಿಶ್ವ ಪ್ರಸಿದ್ಧವಾದದ್ದು ನಂದಿ ಬೆಟ್ಟ. ಈ ಬೆಟ್ಟವು ಸಮುದ್ರ ಮಟ್ಟದಿಂದ 1478 ಮೀಟರ್ ಎತ್ತರದಲ್ಲಿದೆ. ಇಲ್ಲಿನ ವಾತಾವರಣದ ತಾಪಮಾನ ಮತ್ತು ಅನುಕೂಲ ವಾತಾವರಣ ಒಂದು ಸುಂದರ ಆಹ್ಲಾದಕರ ಪರಿಸರದ ಅನುಭವವನ್ನು ತರುತ್ತದೆ. ಇಲ್ಲಿ ಟಿಪ್ಪು ಸುಲ್ತಾನರ ಬೇಸಿಗೆ ಅರಮನೆ ಇದೆ. ಇದು ಕೇವಲ ಒಂದು ಶಾಹಿ ವಾಸಸ್ಥಾನವಲ್ಲ, ಆದರೆ ಸೈನಿಕ ಕಾರ್ಯಾಲಯ ಮತ್ತು ರಾಜಸ್ವ ಕೇಂದ್ರವಾಗಿ ಕಾರ್ಯನಿರ್ವಹಿಸುತ್ತಿತ್ತು. ಮಹಾತ್ಮ ಗಾಂಧೀಜಿಯವರು ಕೂಡ ತಮ್ಮ ಆರೋಗ್ಯ ಚೇತರಿಕೆಗಾಗಿ 2 ಬಾರಿ ಇಲ್ಲಿ ಬಂದು ತಂಗಿದ್ದರು. ಸ್ವಾತಂತ್ರ್ಯ ಚಳುವಳಿಯ ಸಂದರ್ಭದಲ್ಲಿ ನಂದಿ ಬೆಟ್ಟವು ರಾಷ್ಟ್ರೀಯ ಚಿತ್ತಸ್ಥಿತಿಯ ಕೇಂದ್ರವಾಗಿ ಬೆಳೆದಿತ್ತು. ನಂದಿ ಬೆಟ್ಟದಲ್ಲಿ ಸೂರ್ಯೋದಯವನ್ನು ನೋಡಲು ಸಾವಿರಾರು ಪ್ರವಾಸಿಗರು ಇಲ್ಲಿಗೆ ಆಗಮಿಸುತ್ತಾರೆ. ವಿಶೇಷವಾಗಿ ಆವೃತವಾಗುವ ಮಂಜು ಮತ್ತು ಮೋಡಗಳನ್ನು ನೋಡಲು ಅನೇಕ ಪ್ರವಾಸಿಗರು ಇಲ್ಲಿಗೆ ಆಗಮಿಸುತ್ತಾರೆ. ನಂದಿ ಬೆಟ್ಟದ ತಪ್ಪಲಿನಲ್ಲಿರುವ 9ನೇ ಶತಮಾನದ ಭೋಗ ನಂದೀಶ್ವರ ದೇವಾಲಯವು ಗಂಗಾ, ಚೋಳ ಮತ್ತು ಹೊಯ್ಸಳರ ಶೈಲಿಯ ಅದ್ಭುತ ವಾಸ್ತುಶಿಲ್ಪಕ್ಕೆ ಸಾಕ್ಷಿಯಾಗಿದೆ. ಹಾಗೆ ಫ್ರೆಂಡ್ಸ್, ಈ ಜಿಲ್ಲೆಯ ಅತಿ ದೊಡ್ಡ ಹೆಮ್ಮೆ ಎಂದರೆ ಇದು ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯನವರು. ಆಧುನಿಕ ಭಾರತದ ನಿರ್ಮಾತೃ ಎಂದೇ ಕರೆಯಲ್ಪಡುವ ಇವರು ಜನಿಸಿದ್ದು ಈ ಜಿಲ್ಲೆಯ ಮುದ್ದೇನಹಳ್ಳಿಯಲ್ಲಿಯೇ. ವಿಶ್ವೇಶ್ವರಯ್ಯ ಅವರು ಒಬ್ಬ ಮಹಾನ್ ಇಂಜಿನಿಯರ್ ಮತ್ತು ದೇಶಭಕ್ತರು. ಅವರು ದೇಶದ ಅಭಿವೃದ್ಧಿಗೆ ತುಂಬಾ ಕೆಲಸ ಮಾಡಿದ್ದಾರೆ. ವಿಶೇಷವಾಗಿ ನೀರಿನ ವ್ಯವಸ್ಥೆ, ವಿದ್ಯುತ್, ರಸ್ತೆ, ಅಣೆಕಟ್ಟುಗಳ ನಿರ್ಮಾಣದಲ್ಲಿ ದೊಡ್ಡ ಕೊಡುಗೆ ನೀಡಿದ್ದಾರೆ. ಅವರ ಕೆಲಸದಿಂದ ಭಾರತದಲ್ಲಿ ಅಭಿವೃದ್ಧಿ ವೇಗವಾಗಿ ನಡೆದಿತ್ತು. ಇವರ ಜನ್ಮಸ್ಥಾನವಾದ ಮುದ್ದೇನಹಳ್ಳಿಯನ್ನು ಈಗ ಮ್ಯೂಸಿಯಂ ಆಗಿ ಮಾಡಲಾಗಿದೆ. ಇಲ್ಲಿ ಇವರ ಜೀವನದ ಬಗ್ಗೆ ಮಾಹಿತಿ, ಉಪಕರಣಗಳು ಮತ್ತು ಸಾಧನೆಗಳನ್ನು ಜನರಿಗೆ ತೋರಿಸುತ್ತಾರೆ. ಇದು ವಿದ್ಯಾರ್ಥಿಗಳಿಗೆ ಮತ್ತು ಸಾರ್ವಜನಿಕರಿಗೆ ಪ್ರೇರಣೆಯಾಗುತ್ತದೆ. ಮುದ್ದೇನಹಳ್ಳಿ ಈಗ ಶಿಕ್ಷಣ ಕೇಂದ್ರವಾಗಿಯೂ ಬೆಳೆಯುತ್ತಿದೆ. ಇಲ್ಲಿ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯ ಇದೆ. ಈ ವಿದ್ಯಾಲಯವನ್ನು 1998ರಲ್ಲಿ ಸ್ಥಾಪಿಸಲಾಗಿತ್ತು. ಇದು
ಇಂಜಿನಿಯರಿಂಗ್ ಮತ್ತು ತಾಂತ್ರಿಕ ಶಿಕ್ಷಣಕ್ಕೆ ಪ್ರಸಿದ್ಧವಾಗಿದೆ. ವಿಶ್ವೇಶ್ವರಯ್ಯ ಅವರು ಶ್ರಮ, ನಿಯಮ ಮತ್ತು ಪ್ರಾಮಾಣಿಕತೆಯನ್ನು ಮುಖ್ಯವಾಗಿ ನಂಬಿದ್ದರು. ಅವರ ಜೀವನದಿಂದ ನಾವು ಪರಿಶ್ರಮ ಮತ್ತು ಶಿಸ್ತು ಇದ್ದರೆ ಯಶಸ್ಸು ಸಾಧಿಸಬಹುದು ಎಂದು ಕಲಿಯಬಹುದು. ಇದೇ ಜಿಲ್ಲೆಯಲ್ಲಿ ಡಾಕ್ಟರ್ ಎಚ್ ನರಸಿಂಹಯ್ಯ ಎಂಬ ಖ್ಯಾತ ಶಿಕ್ಷಣ ತಜ್ಞರು ಹುಟ್ಟಿದ್ದಾರೆ. ಅವರು ಶಿಕ್ಷಣ ಕ್ಷೇತ್ರದಲ್ಲಿ ದೊಡ್ಡ ಸೇವೆ ಮಾಡಿದ್ದಾರೆ. ಸತ್ಯ ಮತ್ತು ವಿಜ್ಞಾನಕ್ಕೆ ಮಹತ್ವ ಕೊಟ್ಟವರು ಇವರು. ವಿದ್ಯಾರ್ಥಿಗಳಿಗೆ ಸರಿಯಾದ ದಾರಿ ತೋರಿಸಿದವರು ಇವರು. ಒಟ್ಟಿನಲ್ಲಿ ಈ ಜಿಲ್ಲೆಯು ಮಹಾನ್ ವ್ಯಕ್ತಿಗಳನ್ನು ನೀಡಿದ ಹೆಮ್ಮೆಯ ಸ್ಥಳವಾಗಿದೆ ಮತ್ತು ಶಿಕ್ಷಣ ಹಾಗೂ ಅಭಿವೃದ್ಧಿಯಲ್ಲಿ ಪ್ರಮುಖ ಪಾತ್ರ ವಹಿಸಿದೆ. ಇನ್ನು ಸ್ವತಂತ್ರ ಹೋರಾಟದ ಇತಿಹಾಸದಲ್ಲಿ ವಿದುರಾಶ್ವತ್ಥಕ್ಕೆ ವಿಶೇಷ ಸ್ಥಾನವಿದೆ. ಇನ್ನು ಕರ್ನಾಟಕದ ಜಲಿಯನ್ ವಾಲಾಬಾಗ್ ಎಂದು ಕರೆಯುತ್ತಾರೆ. 1938ರಲ್ಲಿ ನಡೆದ ಧ್ವಜ ಸತ್ಯಾಗ್ರಹದ ವೇಳೆ ಬ್ರಿಟಿಷರ ಗುಂಡಿನ ದಾಳಿಗೆ 32 ದೇಶಭಕ್ತರು ಸಾವನ್ನಪ್ಪಿದ್ದರು. ಇದು ಕೇವಲ ಒಂದು ಘಟನೆ ಅಲ್ಲ, ಆದರೆ ನಮ್ಮ ಸ್ವತಂತ್ರ ಹೋರಾಟದ ದೊಡ್ಡ ತ್ಯಾಗದ ಸಂಕೇತವಾಗಿದೆ. ಸೆಪ್ಟೆಂಬರ್ 30, 1938ರಂದು ಜನರು ಶಾಂತಿಯುತವಾಗಿ ಪ್ರತಿಭಟನೆ ನಡೆಸುತ್ತಿದ್ದಾಗ ಬ್ರಿಟಿಷ್ ಸೈನಿಕರು ಏಕಾಏಕಿ ಗುಂಡಿನ ದಾಳಿ ನಡೆಸಿದ್ದರು. ನಿರಾಯುಧ ಜನರು ಗುಂಡಿನ ದಾಳಿಗೆ ಬಲಿಯಾಗಬೇಕಾಗಿತ್ತು. ಅವರುಗಳ ನೆನಪಿನಲ್ಲಿ ಇಲ್ಲಿ ವೀರಸೌಧವನ್ನು ನಿರ್ಮಿಸಲಾಗಿದೆ. ಇದು ಕೇವಲ ಸ್ಮಾರಕವಲ್ಲ, ನಮ್ಮ ಇತಿಹಾಸದ ಒಂದು ಭಾಗ. ಈ ವರ್ಷ ಸ್ವತಂತ್ರದ ದಿನದಂದು ಇಲ್ಲಿಗೆ ಜನರು ಬಂದು ಹುತಾತ್ಮರಿಗೆ ಗೌರವವನ್ನು ಸಲ್ಲಿಸುತ್ತಾರೆ. ಪುರಾಣಗಳ ಪ್ರಕಾರ ಮಹಾಭಾರತದ ವಿದುರನು ಇಲ್ಲಿ ಅಶ್ವತ್ಥ ಗಿಡವನ್ನು ನೆಟ್ಟಿದ್ದರಿಂದ ಇದಕ್ಕೆ ವಿದುರಾಶ್ವತ್ಥ ಎಂಬ ಹೆಸರು ಬಂದಿದೆ. ಇದು ಇತಿಹಾಸ ಮತ್ತು ಪುರಾಣ ಎರಡನ್ನೂ ಹೊಂದಿರುವ ಪವಿತ್ರ ಸ್ಥಳವಾಗಿದೆ. ಈ ಜಿಲ್ಲೆಯು ಪ್ರಮುಖ 6 ತಾಲೂಕುಗಳನ್ನು ಹೊಂದಿದೆ. ಅದರಲ್ಲಿ ಮೊದಲನೆಯದು ಶಿಡ್ಲಘಟ್ಟ. ಶಿಡ್ಲಘಟ್ಟ ರೇಷ್ಮೆ ಉತ್ಪಾದನೆಗಾಗಿ ಪ್ರಸಿದ್ಧಿ. ಇಲ್ಲಿನ ರೇಷ್ಮೆ ಮಾರುಕಟ್ಟೆ ಏಷ್ಯಾದಲ್ಲೇ 2ನೇ ಅತಿ ದೊಡ್ಡ ರೇಷ್ಮೆ ಮಾರುಕಟ್ಟೆಯಾಗಿದೆ. ಇಲ್ಲಿ ಅನೇಕ ಜನರು ರೇಷ್ಮೆ ಉದ್ಯಮದ ಮೂಲಕ ಜೀವನವನ್ನು ನಡೆಸುತ್ತಿದ್ದಾರೆ. 2ನೇ ತಾಲೂಕು ಚಿಂತಾಮಣಿ. ಇದನ್ನು ವ್ಯಾಪಾರ ನಗರಿ ಎಂದು ಕರೆಯುತ್ತಾರೆ. ಇಲ್ಲಿನ ಟೊಮೊಟೊ ಮಾರುಕಟ್ಟೆ ಕರ್ನಾಟಕದಲ್ಲೇ ಅತಿ ದೊಡ್ಡದು. ಪ್ರತಿದಿನ ಸಾವಿರಾರು ಟನ್ ಟೊಮೊಟೊಗಳನ್ನು ಇಲ್ಲಿ ಖರೀದಿ ಮತ್ತು ಮಾರಾಟ ಮಾಡಲಾಗುತ್ತದೆ. ಇನ್ನು ಚಿಂತಾಮಣಿಯ ಚಕ್ಲಿ, ನಿಪ್ಪಟ್ಟು ಮತ್ತು ಕಡಲೆ ಬೀಜ ಬಹಳ ಪ್ರಸಿದ್ಧವಾಗಿದೆ. ವಿದೇಶಗಳಿಗೂ ರಫ್ತಾಗುತ್ತದೆ. ಇದರ 3ನೆಯ ತಾಲೂಕು ಗೌರಿಬಿದನೂರು. ಇದು ವಿಜ್ಞಾನ ಮತ್ತು ಸಂಶೋಧನೆಗೆ ಪ್ರಸಿದ್ಧ ಸ್ಥಳ. ಇಲ್ಲಿ ಭೂಕಂಪನವನ್ನು ದಾಖಲಿಸುವ ಸೈಸ್ಮೋಗ್ರಫಿಕ್ ಕೇಂದ್ರವಿದೆ. 4ನೆಯ ತಾಲೂಕು ಬಾಗೇಪಲ್ಲಿ. ಇದು ಆಂಧ್ರ ಪ್ರದೇಶದ ಗಡಿಯಲ್ಲಿದೆ. ಇಲ್ಲಿನ ಗಡಿದಂ ಬೆಟ್ಟವು ಮಹಾಭಾರತದ ಘಟೋತ್ಕಚನ ಜನ್ಮಸ್ಥಳ ಎಂದು ನಂಬಲಾಗುತ್ತದೆ. ಕೊನೆಯ ತಾಲೂಕು ಗುಡಿಬಂಡೆ. ಇಲ್ಲಿ ಪಾಳೆಗಾರರ ಕಾಲದ ಒಂದು ಸುಂದರ ಕೋಟೆ ಇದೆ. ಇದು ಇತಿಹಾಸದ ಮಹತ್ವವನ್ನು ತೋರಿಸುತ್ತದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯು ಕೇಂದ್ರವಾಗಿದ್ದು ಇಲ್ಲಿ ಫಾರ್ಮಾ SEZ ನಿರ್ಮಾಣವಾಗುತ್ತಿದ್ದು ಭವಿಷ್ಯದಲ್ಲಿ ಉದ್ಯೋಗ ಮತ್ತು ಅಭಿವೃದ್ಧಿಗೆ ಸಹಾಯವಾಗಲಿದೆ. ಇನ್ನು ಈ ಜಿಲ್ಲೆಯು ಆಧ್ಯಾತ್ಮಿಕವಾಗಿ ತುಂಬಾ ಶ್ರೀಮಂತವಾಗಿದ್ದು ಇಲ್ಲಿ ನಮಗೆ ಆಧ್ಯಾತ್ಮಿಕ ಮತ್ತು ಪ್ರವಾಸಿ ತಾಣಗಳು ನಮಗೆ ನೋಡಲು ಸಿಗುತ್ತದೆ. ಅದರಲ್ಲಿ ಕೈವಾರ. ಮಹಾಭಾರತದ ಕಾಲದಲ್ಲಿ ಪಾಂಡವರು ಇಲ್ಲಿ ವಾಸಿಸುತ್ತಿದ್ದರು ಎಂದು ಹೇಳಲಾಗುತ್ತದೆ. ಭೀಮನು ಬಕಾಸುರನನ್ನು ಸಂಹರಿಸಿದ್ದು ಇದೇ ಸ್ಥಳದಲ್ಲೇ ಎಂದು ಹೇಳಲಾಗುತ್ತದೆ. ಇಲ್ಲಿ ಕಾಲಜ್ಞಾನಿ ಕೈವಾರ ತಾತಯ್ಯ ಅವರ ಪ್ರಸಿದ್ಧ ಸ್ಥಳವಿದೆ. 2ನೇಯದು ರಂಗಸ್ಥಳ. ಇಲ್ಲಿ ರಂಗನಾಥ ಸ್ವಾಮಿಯ ಪುರಾತನ ದೇವಾಲಯವಿದೆ. ಇದನ್ನು 7 ಋಷಿಗಳು ಸ್ಥಾಪಿಸಿದರು ಎಂದು ನಂಬಲಾಗುತ್ತದೆ. 3ನೇಯದು ಮುರುಗಮಲ್ಲ. ಇದು ಹಿಂದೂ ಮುಸ್ಲಿಂ ಐಕ್ಯತೆಯ ಸಂಕೇತವಾದ ಪ್ರಸಿದ್ಧ ದರ್ಗಾವನ್ನು ಹೊಂದಿದೆ. ಮತ್ತು ಆಲವ ಬೆಟ್ಟ. ಟ್ರೆಕ್ಕಿಂಗ್ ಮತ್ತು ಫೋಟೋಗ್ರಫಿ ಇಷ್ಟಪಡುವವರಿಗೆ ಇದು ಬಹಳ ಸೂಕ್ತ ಸ್ಥಳ. ಪ್ರಕೃತಿ ಸೌಂದರ್ಯ ಇಲ್ಲಿ ತುಂಬಾ ಆಕರ್ಷಣೀಯವಾಗಿದೆ. ಹೀಗೆ ಚಿಕ್ಕಬಳ್ಳಾಪುರ ಜಿಲ್ಲೆಯು ತನ್ನ ಇತಿಹಾಸ, ಕೃಷಿ ಮತ್ತು ಶಿಕ್ಷಣದ ಮೂಲಕ ಕರ್ನಾಟಕದಲ್ಲಿ ಪ್ರಮುಖ ಸ್ಥಾನ ಪಡೆದಿದೆ. ಇದು ಆಧುನಿಕ ಅಭಿವೃದ್ಧಿ ಮತ್ತು ಹಳೆಯ ಪರಂಪರೆಯನ್ನು ಒಂದಾಗಿ ಹೊಂದಿರುವ ಸುಂದರ ಜಿಲ್ಲೆ. ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಹತ್ತಿರವಿರುವುದರಿಂದ ಭವಿಷ್ಯದಲ್ಲಿ ಇದು ಗ್ರೇಟರ್ ಬೆಂಗಳೂರು ಭಾಗವಾಗುವ ಸಾಧ್ಯತೆ ಹೆಚ್ಚು ಇದೆ. ಶಿಕ್ಷಣ, ಉದ್ಯಮ ಮತ್ತು ಪ್ರವಾಸೋದ್ಯಮ ಎಲ್ಲ ಸೇರಿ ಇದು ವೇಗವಾಗಿ ಅಭಿವೃದ್ಧಿಯಾಗುತ್ತಿದೆ. ನೀವು ಇನ್ನು ಈ ಜಿಲ್ಲೆಗೆ ಭೇಟಿ ನೀಡಿಲ್ಲವೆಂದರೆ ಒಮ್ಮೆಯಾದರೂ ಇಲ್ಲಿನ ಪಂಚಗಿರಿಗಳ ಸೌಂದರ್ಯ ಮತ್ತು ಐತಿಹಾಸಿಕ ತಾಣಗಳನ್ನು ಕಣ್ಣಾರೆ ತುಂಬಿಕೊಳ್ಳಿ. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ಮತ್ತೊಂದು ಮಾಹಿತಿ ತುಂಬಿದ ವಿಡಿಯೋದ ಜೊತೆಗೆ ನಿಮ್ಮನ್ನು ಮತ್ತೆ ಭೇಟಿ ಮಾಡುತ್ತೇನೆ. ಧನ್ಯವಾದಗಳು.